ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂಗಡೆ ಮೀನು ಸಾರನ್ನ ನಮ್ಮ ಮಲೆನಾಡಲ್ಲಿ ಹೇಗೆ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತು ನಾನು ತೋರಿಸ್ತೀನಿ. ನಾನಿಲ್ಲಿ ಫಸ್ಟು ಮೀನನ್ನ ತುಂಬ ಚೆನ್ನಾಗಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮೀನು ತುಂಬ ದೊಡ್ಡದಿತ್ತು ಇವತ್ತು, ಅದಕ್ಕೆ ಇವತ್ತು ನಾವು 3 ಪೀಸ್ ಕಟ್ ಮಾಡಿಸ್ಕೊಬಂದಿದ್ದೀವಿ. ಸಾಂಬಾರಿಗೆ ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1.5 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ತಗೊಂಡಿದ್ದೀನಿ. ಫಸ್ಟು ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿನ ಮತ್ತು ಟೊಮೆಟೊನ ಹಾಕಿಬಿಟ್ಟು ಅದ್ರ ಜೊತೆ ಕರಿಬೇವು ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ಅಷ್ಟೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ, ಮತ್ತು 2.5 ಚಮಚ ಖಾರದ ಪುಡಿ ಹಾಕಿದ್ದೀನಿ ನಾನಿಲ್ಲಿ, ಮತ್ತು 2 ಚಮಚ ಧನಿಯಾ ಪುಡಿ ಹಾಕಿ ಎರಡನ್ನೂ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕಾಯಿನ ಎತ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಮಿಕ್ಸಿಲಿ ಹಾಕಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಆ ಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ. ನಾನಿಲ್ಲಿ ಅರ್ಧ ಕಾಯಿನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತ ಕಾಯಿನ ಸ್ವಲ್ಪ ಕಡಿಮೆನೇ ಹಾಕಿ. ನೀವೇನಾದರೂ ಸ್ವಲ್ಪ ಖಾರ ಕಡಿಮೆ ತಿಂತೀರ ಅಂದರೆ ಸ್ವಲ್ಪ ಕಾಯಿನ ಜಾಸ್ತಿ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ತಿಂತೀವಿ, ಮತ್ತು ನಮ್ಮ ಖಾರದ ಪುಡಿ ಕೂಡ ಸ್ವಲ್ಪ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ಇವಾಗ ಮೇನ್ ಇಂಪಾರ್ಟೆಂಟು ಹುಳಿ ಹಾಕಬೇಕು. ಮೀನು ಸಾರಿಗೆ ಹುಳಿ ಇಲ್ಲ ಅಂದರೆ ಮೀನು ಸಾಂಬಾರು ಆಗೋದೇ ಇಲ್ಲ. ನಾನಿಲ್ಲಿ ಹುಳಿನ ನೆನೆಸಿಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಹುಳಿನ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಮಸಾಲೆ ಎಲ್ಲ ರೆಡಿಯಾಗಿದೆ. ಮತ್ತು ನಮಗೆ ಹುಳಿ ಬೇಕಿದ್ದರೆ ಎಕ್ಸ್ಟ್ರಾ ಹುಳಿ ಹಾಕೋಬೋದು. ನಮಗೆ ಸ್ವಲ್ಪ ಹುಳಿಯಾಗಿದ್ರೇ ಮೀನು ಸಾಂಬಾರು ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಸೈಡಲ್ಲಿ ಸ್ವಲ್ಪ ಹುಳಿ ಖಾರವಾಗಿಯೇ ಮೀನು ಸಾರನ್ನ ತಿನ್ನೋದು. ಇವಾಗ ನೋಡಿ ನಾನು ನೀರು ಎಷ್ಟು ಬೇಕು ಅಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕಿಬಿಟ್ಟು ಮೀನು ಸಾಂಬಾರನ್ನ ಕುದಿಯೋಕೆ ಇಡಬೇಕು. ನೋಡಿ ಮೀನು ಸಾರು ಚೆನ್ನಾಗಿ ಕುದ್ಮೇಲೆ ನಾವು ಮೀನು ಪೀಸ್ಗಳನ್ನ ಹಾಕಬೇಕು. ಯಾಕಂದರೆ ಮೀನು ಪೀಸ್ ಹಾಕಿದ ಮೇಲೆ ನಾವು ಜಾಸ್ತಿ ಕುದಿಸಿದ್ರೆ ಮೀನು ಪೀಸ್ಗಳೆಲ್ಲ ಒಡೆದೋಗುತ್ತೆ. ಸೊ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿನೇ ಮೀನು ಹಾಕಿ ಸ್ವಲ್ಪ ಹೊತ್ತು ಮಾತ್ರ ಕುದಿಸ್ಬೇಕು. ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ. ಇವಾಗ ನಾನು ಮೀನುಗಳೆಲ್ಲ ಹಾಕ್ತಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ತಲೆ ಪಾರ್ಟ್ಗಳನ್ನ ಮೀನು ಸಾಂಬಾರಿಗೆ ಹಾಕೋದು ಜಾಸ್ತಿ. ಬೇರೆ ಬಾಲ ಮತ್ತು ಹೊಟ್ಟೆ ಪಾರ್ಟ್ಸ್ನೆಲ್ಲ ನಾನು ಫ್ರೈ ಮಾಡೋಕ್ಕೆ ಇಟ್ಟಿರ್ತೀನಿ ಯಾವಾಗಲೂ. ನಾನಿವಾಗ ಮೀನು ಪೀಸ್ಗಳನ್ನೆಲ್ಲ ಅದಕ್ಕೆ ಮೀನು ಸಾಂಬಾರಿಗೆ ಹಾಕಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಇವಾಗ ಕರಿಬೇವು ಸೊಪ್ಪು ಹಾಕಬೇಕು. ಇದು ಸ್ಮೆಲ್ಗೆ ಮೀನು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಹಾಕಿದ್ರೇ ಮೀನು ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನೋಡಿ ಅದೆಲ್ಲ ಹಾಕಿ ಕುದಿಯೋಕೆ ಇಡಬೇಕು. ಇವಾಗ ಮೀನು ಸಾಂಬಾರೆಲ್ಲ ಕುದ್ದಿದೆ, ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಬಿಸಿ ಬಂಗಡೆ ಮೀನು ಸಾರು ರೆಡಿಯಾಗಿದೆ. ಬಂಗಡೆ ಮೀನು ಸಾರು ಜೊತೆಗೆ ನಮ್ಮ ಮಲೆನಾಡಿಗರಿಗಂತೂ ಅಕ್ಕಿ ರೊಟ್ಟಿ ಇದ್ಬಿಟ್ರೆ ಫುಲ್ ಫೇವ್ರೆಟ್. ಅಕ್ಕಿ ರೊಟ್ಟಿ ಮತ್ತು ಬಂಗಡೆ ಮೀನು ಸಾರು ಒಳ್ಳೆ ಕಾಂಬಿನೇಷನ್ನು. ಇದೇ ಥರ ಮತ್ತು ಬೇರೆ ರೆಸಿಪಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ನಮ್ಮ ಮನೆಯ ರುಚಿ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಬೇರೆ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.